ತಿಳಿಯೋದಿಲ್ಲ ಅನ್ನುವಂಥ ಸಿದ್ಧಾಂತ ಇತ್ತು ಅದರಲ್ಲಿ. ಅದು ನಾವೇ ಅರ್ಥನ ಮಾಡ್ಕೊಳ್ಳಿ ನಾವೆಲ್ಲರೂ ನಮ್ಮ ಮನಸ್ಸು ತಿಳಿದಾಗ ನಾವು ವಿಚಾರ ಮಾಡುವಂಥ ವಿಚಾರ ಧಾರೆಯವರಾಗಿಬಿಟ್ವಿ. ಹೀಗಾಗಿ ಇವತ್ತು ಪಟ್ಟಣಗಳು ಬೆಳೆದ ಈಗ ನೋಡ್ತಾ ಇದ್ದಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಕಾಡನ್ನು ಕಡ್ದು ಹಾಳು ಮಾಡ್ತಾಯಿದ್ವಿ. ಇವೆಲ್ಲ ಮಾಡೋದ್ರಿಂದ ನಮ್ಮ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಅದೆಲ್ಲ. ಆ ದಿಶೆಯಲ್ಲೇ ಗಾಂಧೀಜಿಯವರ ಮಾತುಗಳು ಇವತ್ತು ಅಕ್ಷರಶಃ ಭಾಳಷ್ಟು ಇಫೆಕ್ಟಿವ್ ಆಗಿದ್ದಾವೆ. ಇವತ್ತು ಅದು ನಾವು ಅಭ್ಯಾಸ ಮಾಡಬೇಕಾಗಿದೆ. ಹೌದಲ್ಲ, ನಾವು ದೇಶ ಕಟ್ಟುವಲ್ಲಿ ತಪ್ಪಿದ್ದೀವಿ ಅಂತೇಳಿ. ಯಾಕಂದರೆ ಎಲ್ಲರೂ ಪಾಶ್ಚಾತ್ಯ ಅನುಕರಣೆ ಮಾಡೇ ಮಾಡೋದು, ಹೇಳೋದಷ್ಟೇ ಹೇಳೋದು ಪಾಶ್ಚಾತ್ಯ ಅನುಕರಣೆ ಬೇಡ, ಇದು ವಿರುದ್ಧ, ಹಾಗೆ ಹೀಗೆ ಮಾತಾಡೋದು, ಸನಾತನ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದು. ಆದರೆ ಮತ್ತೆ ಪಾಶ್ಚಾತ್ಯರ ಅನುಕರಣೆನ ಮಾಡ್ಕೊತ ಹೋಗುವಂಥದ್ದು, ಅವ್ರ ವಿದ್ಯೆನ ತೊಗೊಳ್ಳೋಂಥದ್ದು, ಅವರ ಟಾರ್ ರೋಡಲ್ಲ, ಅವರ ಏನಪ್ಪ ವಿಶೇಷವಾಗಿ ಕಾಂಕ್ರೀಟ್ ರೋಡುಗಳು ಇನ್ನುಳಿದಗಳನ್ನೆಲ್ಲ ಮಾಡ್ತಾ ಹೋಗುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ದಿಶೆಯಲ್ಲಿ ನಾವು ಮತ್ತಷ್ಟು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ಒಬ್ಬ ಒಳ್ಳೆಯ ನಾಯಕನಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಂದು ಕಡೆ ಹೋಗ್ತಾ ಇದ್ದಾರೆ. ನೋಡಿರಿ, ಮಣಿಪುರದ ಬಗ್ಗೆ ಎಷ್ಟು ಅಲ್ಲಿ ಎಳೆದಿತ್ತು ಕೈಕೆ ಮತ್ತು ಅಲ್ಲಿ ಇವ್ರ ಮಧ್ಯದಲ್ಲಿ ನಮ್ಮ ಮೈತೈ ಸಮುದಾಯದ ಮಧ್ಯದಲ್ಲಿ ನಡೆದಂಥ ಚಿಕ್ಕಾಡದಿಂದಾಗಿ ಯಾವ ರೀತಿಯಾಗಿ ಜನಾಂಗೀಯ ದ್ವೇಷ ಆಯಿತು, ಹೊಡೆತ ಏನೆಲ್ಲ ಆಯಿತು. ಆ ಸಂದರ್ಭದಲ್ಲಿ ಒಮ್ಮೆ ಮಾತನಾಡಲಿಲ್ಲ, ಹೋಗೋದ್ರಿಂದ ದೂರ ಉಳಿತು ನಮ್ಮ ಮೋದಿಯವರು. ಇವತ್ತಿಗೂ ಮಾತಾಡ್ತಾ ಇಲ್ಲ. ಇವತ್ತು ಸಹಿತ ಈ ನಮ್ಮ ಮಣಿಪುರದಲ್ಲಿ ಇನ್ನೂ ಅಲ್ಲೇ ಈ ಜನಾಂಗೀಯ ದ್ವೇಷ, ಜಗಳ, ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ನಡೆದದು. ಅದು ಶಾಶ್ವತ ಪರಿಹಾರ ಇಷ್ಟು ಹುಡುಕಬೇಕಾಗಿತ್ತು. ಯಾಕಂದ್ರೆ ದೇಶದ ಪ್ರಧಾನಿಯಾಗಿ ತನ್ನ ದೇಶದಲ್ಲಿ ಯಾವ ಕಡೆ ಏನೇನು ಆಗ್ತಾಯಿದೆ, ಎಂತಿದೆ ಅನ್ನೋದು ತಿಳ್ಕೊಳ್ಳೋದು ಅವ್ರ ಕರ್ತವ್ಯ. ಅದರ ವಿರೋಧ ಪಕ್ಷದ ನಾಯಕ